ಆ ಗ್ರಾಮ ದೇವತೆಯ ಅನುಗ್ರಹ ಇರುವವರೆಗೂ ಯಾವ ದುಷ್ಟಶಕ್ತಿಯೂ ನಿಮ್ಮನ್ನೇನೂ ಮಾಡೋದು. ಯಶ್ಯೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲಂ. ತಾಯಿ ಕಾಂಚಿಕಾಂಬಾ ಪರಮೇಶ್ವರಿ ಮೂರು ಗ್ರಾಮದ ದೇವತೆ, ಬಾಡಗುಡೆಯ ಗ್ರಾಮ ದೇವತೆಯಾಗಿ ಈ ಒಂದು ಪ್ರಕೃತಿಯ ಮಡಿನಲ್ಲಿ ಕಂಗೊಳಿಸುತ್ತಿರುವವಳು. ಈ ಒಂದು ದೇವಿಗೆ ಸ್ಥಾನದಲ್ಲಿ, ದೇಶದಲ್ಲಿ, ವಿದೇಶಗಳಲ್ಲಿ ಸಹಿತ ಭಕ್ತರಿದ್ದು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿ ಅದರ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ. ಚೈತ್ರ ಶುದ್ಧ ಹುಣ್ಣಿಮೆಯಂದು ಪ್ರತಿ ವರ್ಷದಂತೆ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಮೊದಲಿನಿಂದ ಆರಂಭವಾಗಿ ಅನೇಕ ವಿಧವಾದಂತಹ ಒಂದು ಯಾಗಶಾಲೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಲ್ಪಡುತ್ತಿದ್ದು, ಶತರುದ್ರಾಭಿಷೇಕಗಳು, ಮಹಾರಥೋತ್ಸವದ ದಿನ ಪ್ರಾತಃ ಕಾಲದಲ್ಲಿ ವಿಶೇಷವಾದಂತಹ ರುದ್ರನ ಒಂದು ಮಂತ್ರಗಳಿಂದ ಅಭಿಷೇಕ 121 ಆ ರುದ್ರನ ಮಂತ್ರಗಳಿಂದ ಆ ಅಭಿಷೇಕ ಸೇವೆಗಳಂತೂ ನಡೆಯಲ್ಪಡುತ್ತದೆ. ಯಾರು ತಾಯಿಯನ್ನು ದರ್ಶನ ಮಾಡುತ್ತಾರೆ ಅವರ ಎಲ್ಲ ರೀತಿಯಾದಂಥ ಕಷ್ಟಗಳು ದೂರವಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗೂ ಸಹಿತ ಆ ತಾಯಿಯ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಹೇಳುವಂಥದ್ದು ಫಲಪ್ರಾಪ್ತಿ ಆಗ್ತದೆ. ಜಾತ್ರೆಯ ಪೂರ್ವ ಮುಂಚಿತವಾಗಿ ಒಂದು ಸನ್ನಿಧಾನದಲ್ಲಿ ಕುದುಲಿ ಕುದುರೆಯಿಂದ ಆರಂಭವಾಗಿ ಕಲಶಗಳಿಂದ ಆ ಒಂದು ಶ್ರೀರಾಮ ನವಮಿಯಿಂದ ಈ ಒಂದು ಸನ್ನಿಧಾನದಲ್ಲಿ ಕಲಶಾದಿ ಸೇವೆಗಳು ಜೊತೆಯಲ್ಲಿ ಹೂವಿನ ಮಕ್ಕಳ ಸೇವೆಗಳು ಸಹಿತ ನಡೆಯಲ್ಪಡುತ್ತದೆ. ಈ ಒಂದು ಸನ್ನಿಧಾನಕ್ಕೆ ಎಲ್ಲ ಭಕ್ತರು ಸಹಿತ ಆ ತಾಯಿಯ ದರ್ಶನ ಮಾಡಿ ತಾಯಿ ಸನ್ನಿಧಾನದಲ್ಲಿ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಪಡೆದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ರೀತಿಯಾದಂತಹ ಈ ಒಂದು ಲೋಕಕ್ಕೆ ಸನ್ಮಂಗಲ ಆಗುವಂಥ ರೀತಿಯಲ್ಲಿ ಭಕ್ತರು ಬಂದು ಈ ಸೇವೆಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ತಾಯಿಯ ಆಶೀರ್ವಾದ ಪಡೆಯಬೇಕು ಎಂಬುದಾಗಿ ಎಲ್ಲ ರೀತಿಯಾದ ಆಶಯವಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು.